ಹಳಸಿನಕಾಯಿಗೆ ವನದೇವತೆ ಕೊಟ್ಟ ಶಾಪ. ವನದೇವತೆ ಹಳಸಿನಕಾಯಿಗೆ ಯಾಕೆ ಶಾಪ ಕೊಟ್ಟರು? ಕಥೆನ ಮುಂದೆ ಓದ್ತಾ ಹೋಗೋಣ. ಹಿಂದಿನ ಕಾಲದಲ್ಲಿ ಹಳಸಿನಕಾಯಿಗೆ ಈಗಿರುವಂತೆ ಮುಳ್ಳುಗಳು ಇರಲಿಲ್ಲ. ಹಳಸಿನಕಾಯಿಯ ಮೇಲೆ ಮುಳ್ಳುಗಳು ಮೂಡಿದ ಬಗ್ಗೆ ಒಂದು ರೋಮಾಂಚಕವಾದ ಕಥೆ ಇದೆ. ಮುಂದೆ ನೋಡೋಣ ಬನ್ನಿ. ಒಂದು ಕಾಡಿನಲ್ಲಿ ದೊಡ್ಡ ಹಲಸಿನ ಮರ ಇತ್ತು. ಅದರ ತುಂಬ ಮೃದುವಾದ ಹಳಸಿನಕಾಯಿಗಳು ಬಿಟ್ಟಿದ್ದವು. ಅದೇ ಮರಕ್ಕೆ ಒಂದು ಹಾಗಲಕಾಯಿ ಬಳ್ಳಿ ಹಬ್ಬಿಕೊಂಡಿತ್ತು. ಹಾಗಲಕಾಯಿಗೆ ಮೈತುಂಬ ಮುಳ್ಳುಗಳು ಇದ್ದವು. ಮೃದುವಾಗಿದ್ದ ಹಳಸಿನಕಾಯಿಗಳು ಹಾಗಲಕಾಯಿಯನ್ನು ಕಂಡು ಹೀಯಾಳಿಸಿದವು. ಹಾಗಲಕಾಯಿ, ನಿನ್ನ ಮೈತುಂಬ ಮುಳ್ಳುಗಳು ಉಂಟು. ಅವು ಬಹಳ ವಿಕಾರವಾಗಿ, ಮುಟ್ಟಿದರೆ ಚುಚ್ಚುತ್ತವೆ. ಹಳಸಿನಕಾಯಿಯ ಮಾತುಗಳನ್ನು ಕೇಳಿ ಹಾಗಲಕಾಯಿ ಮೌನವಾಗಿತ್ತು. ಆದರೆ ಪ್ರತಿದಿನ ಹಳಸಿನಕಾಯಿ ಹಾಗಲಕಾಯಿಯನ್ನು ಟೀಕೆ ಮಾಡುತ್ತಲೇ ಇತ್ತು. ಹಾಗಲಕಾಯಿಗೆ ಹಳಸಿನಕಾಯಿಯ ಮಾತುಗಳನ್ನು ಕೇಳಿ ನೋವಾದರೂ ಸುಮ್ಮನೆ ಇರುತ್ತಿತ್ತು. ಆದರೆ ಹಳಸಿನಕಾಯಿ ಮಾತ್ರ ತನ್ನ ಟೀಕೆಯನ್ನು ನಿಲ್ಲಿಸಲಿಲ್ಲ. ಅದು ತನ್ನ ಮಾತಿನ ದಾಳಿಯನ್ನು ಮುಂದುವರೆಸುತ್ತಲೇ ಇತ್ತು. ಹಾಗಲಕಾಯಿಗೆ ಹಳಸಿನಕಾಯಿಯ ಮಾತುಗಳನ್ನು ಕೇಳಿ ಬಹಳ ದುಃಖವಾಯಿತು. ಅದು ತನ್ನ ಮನಸ್ಸಿನ ನೋವನ್ನು ಯಾರ ಮುಂದೆ ಹೇಳಿಕೊಳ್ಳುವುದು ಎಂದು ಯೋಚಿಸಿತು. ಅದಕ್ಕೆ ವನದೇವತೆ ನೆನಪಾದಳು. ಅದು ತನ್ನ ಮನಸ್ಸಿಗಾದ ನೋವು ಮತ್ತು ಅವಮಾನವನ್ನು ವನದೇವತೆಯ ಮುಂದೆ ನಿವೇದನೆ ಮಾಡಿಕೊಳ್ಳಲು ಬಯಸಿತು. ಹಾಗಲಕಾಯಿ ವನದೇವತೆಯನ್ನು ಕುರಿತು ಪ್ರಾರ್ಥನೆ ಮಾಡಿತು. ವನದೇವತೆ ಕೂಡಲೇ ಪ್ರತ್ಯಕ್ಷವಾದಳು. ಹಾಗಲಕಾಯಿ, ನೀನು ನನ್ನನ್ನು ಕುರಿತು ಪ್ರಾರ್ಥನೆ ಮಾಡಲು ಕಾರಣವೇನು ಎಂದು ವನದೇವತೆ ಪ್ರಶ್ನಿಸಿದಳು. ವನದೇವತೆಯ ಮುಂದೆ ಹಾಗಲಕಾಯಿ ತನ್ನ ಮನದ ದುಃಖವನ್ನು ಹೇಳಿಕೊಂಡಿತು. ತಾಯಿ, ಹಳಸಿನಕಾಯಿ ಯಾವಾಗಲೂ ನನ್ನ ಮೈ ಮೇಲಿನ ಮುಳ್ಳುಗಳ ಬಗ್ಗೆ ಅಂಜಿಸಿ ಮಾತನಾಡುತ್ತದೆ. ಹೀಗಾಗಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಎಂದು ಹಾಗಲಕಾಯಿ ತನ್ನ ಮನದ ನೋವನ್ನು ವನದೇವತೆಯ ಮುಂದೆ ತೋಡಿಕೊಂಡಿತು. ಹಾಗಲಕಾಯಿಯ ಮಾತುಗಳನ್ನು ಕೇಳಿಕೊಂಡ ವನದೇವತೆಗೆ ಹಳಸಿನಕಾಯಿಯ ಮೇಲೆ ತುಂಬಾ ಕೋಪ ಬಂದಿತು. ಹಾಗಲಕಾಯಿ, ನೀನು ಯೋಚನೆ ಮಾಡಬೇಡ. ನಿನ್ನನ್ನು ಅಂಗಿಸಿ ಹೀಯಾಳಿಸಿದ ಹಳಸಿನಕಾಯಿಗೆ ನಾನು ಶಾಪ ಕೊಡುವೆನು. ಹಳಸಿನಕಾಯಿಯ ಮೈ ಮೇಲೆ ಇಂದಿನಿಂದ ಮುಳ್ಳುಗಳು ಮೂಡಲಿ ಎಂದು ನಾನು ಶಾಪ ಕೊಡುವೆನು ಎಂದು ವನದೇವತೆ ಹೇಳಿತು. ಅಂದಿನಿಂದ ಹಳಸಿನಕಾಯಿಯ ಮೈ ಮೇಲೆ ಮುಳ್ಳುಗಳು ಮೂಡಿದವು. ಹೀಗೆ ಹಾಗಲಕಾಯಿಯನ್ನು ಅಂಗಿಸಿದ್ದಕ್ಕೆ ಹಳಸಿನಕಾಯಿಗೆ ತಕ್ಕ ಶಾಸ್ತಿಯಾಯಿತು. ಮೃದುವಾಗಿದ್ದ ಹಳಸಿನಕಾಯಿಯ ಮೈ ಮೇಲೆ ಮುಳ್ಳುಗಳು ಮೂಡಿ ಮುಟ್ಟಿದವರ ಕೈಗಳನ್ನು ಚುಚ್ಚುತ್ತಿದ್ದವು. ಹಾಗಲಕಾಯಿಯಂತೆ ಹಳಸಿನಕಾಯಿಯ ಮೈ ಮೇಲೆ ಮುಳ್ಳುಗಳು ಮೂಡಿದವು. ಈ ಕಥೆಯ ಒಟ್ಟು ಸಾರಾಂಶ: ಪರರನ್ನು ನಿಂದಿಸಿದರೆ ಕೇಡು ಸಂಭವಿಸುವುದು. ಅಂದರೆ ಬೇರೆಯವರನ್ನು ನಾವು ಹೆಂಗೆ ಅವಮಾನ ಮಾಡ್ತೀವೋ ನಮಗೂ ಅದೇ ಥರ ಅವಮಾನ ಆಗುತ್ತೆ. ಅದಕ್ಕೆ ಯಾರಿಗೂ ನಿಂದಿಸಬಾರ್ದು, ಅವಮಾನ ಮಾಡ್ಬಾರ್ದು. ಈ ಕಥೆಯ ಒಟ್ಟು ಸಾರಾಂಶವೇ ಅದು. ಪರರನ್ನು ನಿಂದಿಸಿದರೆ ಕೇಡು ಸಂಭವಿಸುವುದು.